ಏನಿವತ್ತು ಸ್ಪೆಷಲ್ಲು ಏನಿದು ಪೂಜೆ ಅಂತೆಲ್ಲ ಅನ್ಕೊತಿದ್ದೀರಾ? ಖಂಡಿತ ಹೇಳ್ತೀನಿ. ವಿಡಿಯೋ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ಹೇಳ್ತಾ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಿದು ಅಂದರೆ ಅಮ್ಮ ನನಗೆ ಫೋನ್ ಮಾಡಿದರು, ಮನೇಲಿ ಪೂಜೆ ಇಟ್ಕೊಂಡಿದ್ದೀನಮ್ಮ, ಅದು ಹೂವು ಎಲ್ಲ ಬೇಕಿತ್ತು, ತೊಗೊಂಡು ಬಾ ಅಂತೆಲ್ಲ ಹೇಳಿದರು. ಅಂದರೆ ಊರಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತಲ್ಲ, ಸೊ ಅದಕ್ಕೆ ನನಗೆ ಹೇಳಿದರು, ನೀನು ಅಂದರೆ ನಾನು ಬರ್ತೀನಿ ಅಂತ ಹೇಳಿ ಮುಂಚೆನೇ ಹೇಳಿದ್ದೆ ಅಮ್ಮಂಗೆ, ಹೊರಟಿದ್ದೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಹಾಗೆ ಹೋಗ್ತಾ ತುಮಕೂರು ಮಾರ್ಕೆಟ್ಗೆ ಹೋಗ್ಬಿಟ್ಟು ತೊಗೊಂಡು ಬಾ ಅಂತೆಲ್ಲ ಹೇಳಿದರು. ಸರಿ ನಮ್ಮ ಆಯಿತು ಅಂತೇಳಿ, ಅಂದರೆ ನಮಗೆ ನಮ್ಮನೆಗೆ ಹತ್ರನೇ ಇದು ತುಮಕೂರು ಮಾರ್ಕೆಟ್ ಇರೋದು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ತೊಗೊಂಡು ಹೋಗೋಣ, ಸುಮ್ಮನೆ ಊರಲ್ಲಿ ಯಾಕೆ ರೇಟು ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ತೊಗೊಂಡು ಹೋಗೋಣ ಅಂತೇಳಿ ಬಂದೆ. ಆಮೇಲೆ ಹೂವು ಇನ್ನು ಅಮ್ಮ ಒಂದು ಲೀಸ್ಟೇ ಕಳಿಸಿದ್ರು ನನಗೇನೇನು ಬೇಕು ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ಅಂದರೆ ಅದೆಲ್ಲ ಸಿಗೋದು ಇಲ್ಲೇ ಮಾರ್ಕೆಟಾಗೆ ಸಿಗುತ್ತೆ, ಮತ್ತು ಎಲ್ಲೂ ಓಡಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಮಾರ್ಕೆಟ್ಗೆ ಬಂದೆ. ನಾನು ತಮ್ಮಂಗೆ ಫೋನ್ ಮಾಡಿದೆ, ಬಾರೋ ನೀನು ಅಂತ. ಅವನು ಇಲ್ಲ ಕೆಲಸ ಇದೆ, ನೀನೇ ತೊಗೊಂಡು ಹೋಗು, ನಿನ್ಗೆ ಏನೇನಾಗುತ್ತೋ ಅದು ನೀನು ತೊಗೊಂಡೋಗು, ಇನ್ನು ಮಿಕ್ಕಿದ್ದು ನನಗೆ ಹೇಳು, ನಾನು ತೊಗೊಂಡು ಬರ್ತೀನಿ, ಸಾಯಂಕಾಲ ಬರ್ತೀನಿ ನಾನು ತೊಗೊಂಡು ಅಂತ ಹೇಳ್ದೆ. ಸರಿ ಅಂತ ಹೇಳಿಬಿಟ್ಟು ನಾನು ಬಿಡಿ ಹೂವು ಹೇಳಿದ್ರು ಅಮ್ಮ, 2 kg ಹೇಳಿದರು. ಸೊ ನಾನು ಇಲ್ಲಿಗೆ ಬಂದು ಬಿಡಿ ಹೂವನ್ನ ತೊಗೊತಾ ಇದ್ದೀನಿ. ಅಂದರೆ ರೇಟು ಬಿಡಿ ಹೂವಕ್ಕೆಲ್ಲ ಕಡಿಮೆನೇ ಇತ್ತು, 1 kg 150 ರೂಪಾಯಿನೋ ಇತ್ತು ಅಷ್ಟೇ. ಅವತ್ತು ನಾನು ಹೋಗಿದ್ದಿನ, ಅಂದರೆ ಹಿಂದಿನ ದಿನ ಎಲ್ಲ ತುಂಬ ರೇಟ್ ಇತ್ತಂತೆ, ಬಟ್ ನಾವು ಹೋಗಿದ್ದಾಗ ಸ್ವಲ್ಪ ಕಡಿಮೆ ಆಗಿತ್ತು. kg 150 ರೂಪಾಯಿ ಅಂತ ಹೇಳಿದ್ರು ಇವ ಆಂಟಿ. ಸರಿ ಅಂತ ಹೇಳ್ಬಿಟ್ಟು ನಾನು 2 kg ಹೇಳಿದರು, ಇದೊಂದು kg ತೊಗೊಂಡೆ, ಇನ್ನೊಂದು ಹತ್ರ ಇನ್ನೊಂದು kg ಬೇರೆ ತೊಗೊಂಡೆ. ಆಮೇಲೆ ಮಳ್ಳೆ ಹೂವು, ಕನಕಾಂಬ್ರ, ಮತ್ತು ತುಳಸಿ ಪತ್ರೆ, ಬಿಲ್ವ ಪತ್ರೆ ಎಲ್ಲ ಹೇಳಿದರು. ಎಲ್ಲ ತೊಗೊಂಡು, ಎಲೆ ಅಡಿಕೆ ಎಲ್ಲ ಹೇಳಿತ್ತು ತೊಗೊಂಡು, ಇದು ಪೂಜೆಗೆ ಬೂದ್ಗುಂಬಳಕಾಯಿ ಕೂಡ ಹೇಳಿದರು, ಅದನ್ನು ತೊಗೊಂಡು, ಮತ್ತು ನಿಂಬೆಹಣ್ಣು ಬೇಕಿತ್ತು ನನಗೆ, ಅಮ್ಮ ನಿಂಬೆಹಣ್ಣು ಹೇಳಿದರು, ಮತ್ತು ಹಣ್ಣು ಹೇಳಿದರು, ಮಿಕ್ಸು 2 kg ಹಣ್ಣು ಹೇಳಿದರು. ಅದನ್ನು ತೊಗೊಳೋಣ ಅಂತ ಹೇಳ್ಬಿಟ್ಟು ಬಂದರೆ ಅವರು 50 ರೂಪಾಯಿಗೆ 4 ನಿಂಬೆಹಣ್ಣು ಅಂದರು. ನಾನು ನನ್ನ ತಮ್ಮಗೆ ಫೋನ್ ಮಾಡಿಬಿಟ್ಟು, ಅಪ್ಪ ನೀನೇ ಹಣ್ಣು ಮತ್ತು ನಿಂಬೆಹಣ್ಣು 2 ತೊಗೊಂಡು ಬಾ, ಆಲ್ರೆಡಿ ಇದು ಲಗೇಜ್ ಎಲ್ಲ ತುಂಬ ಇದೆ, ಎತ್ಕೊಂಡೋಗೋಕ್ಕಾಗಲ್ಲ ಅಂತ ಹೇಳಿದೆ. ನಾನು ಬಂದು ಬಸ್ ಸ್ಟಾಲಿಗೆ ನಿಂತ್ಕೊಳ್ಳೋಷ್ಟೊತ್ತಿಗೆ ಬಸ್ ಬಂದೇ ಬಿಡ್ತು, ಗೌರಿಬಿದನೂರು ಬಸ್ಸು. ಇದು ಸೀದಾ ಒಳನಳ್ಳಿಗೆ ಹೋಗುತ್ತೆ, ನಮ್ಮೂರು ಪಕ್ಕಕ್ಕೆ ಹೋಗುತ್ತೆ. ಸೊ ನನಗೆ ಡೈರೆಕ್ಟ್ ಬಸ್ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದೆ. ಅಲ್ಲಿಂದ ಬಂದು ಬಸ್ ಇಳಿತಿದ್ದಲ್ಲೇ ಅಮ್ಮ ನನಗೆ ಫೋನ್ ಮಾಡಿ ಹೇಳಿದ್ರು, ಅಮ್ಮ ಇದು ಅಚ್ಚು ಬೆಲ್ಲನೇ ಬೇಕು, ಉಂಡೆ ಬೆಲ್ಲ ತೊಗೊಂಡು ಬಂದಿದ್ದೀನಿ, ಅಚ್ಚು ಬೆಲ್ಲ ತೊಗೊಂಡು ಬಾ ಅಂತ ಹೇಳಿದ್ರು. ಅದಕ್ಕೆ ಅಂತೇಳಿ ಅಚ್ಚು ಬೆಲ್ಲ ತೊಗೊಂಡು ಹೋಗೋಣ ಅಂತೇಳಿ ಇಲ್ಲಿಗೆ ಬಂದೆ. ಇಲ್ಲಿ ಇನ್ನೊಂದು ಅಂಗಡಿಲಿ ಕೇಳಿದೆ, ಅಲ್ಲಿ ಉಂಡೆ ಬೆಲ್ಲ ಇದೆ ಅಂದರು. ಆಮೇಲೆ ಇವ್ರ ಹತ್ರ ಇತ್ತು ಅಚ್ಚು ಬೆಲ್ಲ, ಮತ್ತು ಇವ್ರ ಹತ್ರ ಅಚ್ಚು ಬೆಲ್ಲ ತೊಗೊಂಡು ಅದೇನೋ ಜೊನ್ನೆ ಬೇಕು ಅಂತ ಹೇಳಿದ್ರು. ಇವರು ಫಸ್ಟ್ ದುಡ್ಡು ಇಸ್ಕೊಂಬಿಟ್ರು ಕೈಗೆ, ಅದು ಜೊನ್ನೆ ಕೊಡಿ ಅಂತ ಹೇಳಿದ್ರು, ಇದೆ ಅಂತೇಳಿ ಇಸ್ಕೊಂಡು ತಿರ್ಗಿ ಆಮೇಲೆ ಇಲ್ಲ ಅಂತ ಹೇಳಿದ್ರು. ಸರಿ ಪಕ್ಕದ ಅಂಗಡಿಗೆ ಬಂದೆ, ಇದು ಪಕ್ಕದಲ್ಲೇ ಇರೋದು ಅಂಗಡಿ. ಇವ್ರ ಹತ್ರ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ತೊಗೊಂಡೆ. ಅದು ಫುಲ್ ಒಂದು ಸೆಟ್ಟೇ ಬರುತ್ತೆ, ಅದೆಷ್ಟೋ ಪೀಸ್ ಇದೆ ಅಂತೇಳಿ 60 ರೂಪಾಯಿನ ತೊಗೊಂಡ್ರು. ಅದನ್ನು ತೊಗೊಂಡು ಬಂದೆ. ಅವರು, ಅಕ್ಕ ನಿನಗೋಸ್ಕರನೇ ಎಲ್ಲ ವೆಯ್ಟ್ ಮಾಡ್ತಿದ್ದೀವಿ, ಎಷ್ಟೊತ್ತು ಹೋದ್ರಿ ಅಂಗಡಿಗೆ, ಬರಲೇ ಇಲ್ಲ ಅಂತಂದರು. ಅಂದರೆ ನನ್ನ ಲಗೇಜೆಲ್ಲ ಇಟ್ಟು ಆಲ್ರೆಡಿ ಆಟೋ ಎಲ್ಲ ಫುಲ್ ಆಗಿತ್ತು, ಮುಂದೆಗಡೆ ಒಂದೇ ಸೀಟ್ ಖಾಲಿ ಇದ್ದಿದ್ದು, ಅದಕ್ಕೆ ಅಂತೇಳಿ ಮುಂದೆಗಡೆನೇ ಹತ್ಕೊಂಡು ಕೂತ್ಕೊಂಡೆ. ಸರಿ ಆಮೇಲೆ ಹೋಗ್ತಾ ಹೋಗ್ತಾ ಹಿಂದೆಗಡೆ ಖಾಲಿ ಆಯಿತು, ಅಲ್ಲಿಗೆ ಬಂದ್ವಿ. ಹಿಂದೆಗಡೆನೇ ಹೋಗ್ತೀನಿ ಕಣೋ, ಇಲ್ಲಿ ಕೂತ್ಕೊಳಕ್ಕಾಗಲ್ಲ ಅಂದೆ. ಆಯ್ತಕ್ಕ ನೀವು ಅಲ್ಲೇ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ದೆ. ಆಮೇಲೆ ನೋಡಿ ಇದು ನಮ್ಮೂರೇ, ಅಲ್ಲಿ ಇಳಿಸಿದ್ರು ಆಟೋ, ಹೋಗ್ತೀನಿ ಬಿಡಪ್ಪ ನಡ್ಕೊಂಡು ಅಂತ ಹೇಳಿದ್ರೆ, ಇಲ್ಲ ಅಕ್ಕ ಲಗೇಜ್ ಎಲ್ಲ ಇದೆ, ನಾನು ತೊಗೊಂಡೋಗಿ ಮನೆ ಹತ್ರನೇ ಬಿಡ್ತೀನಿ ಅಂತ ಹೇಳ್ದೆ. ಇವ್ರಿಗೆ ನಮ್ಮನ್ನು ಕಂಡ್ರೆ ತುಂಬ ಅಭಿಮಾನ, ಯಾಕೆಂದರೆ ನಾನು ಇಲ್ಲಿ ಈ ಊರು ಸ್ಕೂಲಲ್ಲಿ ನಾನು ಒಂದು 3 months ಏನೋ ಸ್ಕೂಲ್ಗೆ ಹೋಗ್ತಿದ್ದೆ. ಸೊ ನಮ್ಮ ಮೇಡಮು, ನಮ್ಮ ಟೀಚರು, ನೀವು ತುಂಬ ಚೆನ್ನಾಗಿ ಮಾಡ್ತಾಯಿದ್ರಿ ಅಕ್ಕ, ನಿಮ್ಮಿಂದ ನಾವು ಭಾಳ ಒಳ್ಳೊಳ್ಳೆದೆಲ್ಲ, ಅಂದರೆ ಒಳ್ಳೆ ವಿಷಯ ಕಲ್ತಿರೋದು ತುಂಬ ಇದೆ, ನಿಮ್ಮನ್ನು ಕಂಡ್ರೆ ನಮಗೆ ತುಂಬ ಗೌರವ ಇದೆ ಅಂತೆಲ್ಲ ಹೇಳ್ತಿರ್ತಾನೆ. ಅಲ್ಲಿ ಒಳನಳ್ಳಿಯಿಂದ ನಮ್ಮೂರಿಗೆ ಬರೋವರೆಗೂ ಬರೀ ಅದೇ ವಿಷಯನೇ ಹೇಳ್ಕೊಂಡು ಬಂದ. ನಾವು ಸ್ಕೂಲಲ್ಲಿ ಹಂಗೆ ಮಾಡ್ತಿದ್ವಿ, ಹಿಂಗೆ ಮಾಡ್ತಿದ್ವಿ ಅಕ್ಕ, ನೀವು ಆಗಿದ್ರಿ, ಅಂದರೆ ಆ ಥರ ಟೀಚ್ ಮಾಡ್ತಿದ್ರಿ ಅಂತೆಲ್ಲ ಹೇಳ್ದ. ಅಂದರೆ ನಮ್ಮ ಮೇಲೆ ತುಂಬ ಅಭಿಮಾನ, ರೆಸ್ಪೆಕ್ಟ್ ಇದೆ ಅಂತ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯ್ತು ಇವನು ಹೇಳಿದ್ದಕ್ಕೆ ಎಲ್ಲ ಕೇಳಿ. ನಿಮ್ಮಿಂದನೂ ಭಾಳ ಕಲ್ತಿರೋದಿದೆ ತುಂಬ ವಿಷಯಗಳು ಅಂತೆಲ್ಲ ಹೇಳ್ದ. ಆಮೇಲೆ ಲಗೇಜು ನಾನೇ ಎತ್ತಿಕ್ತೀನಿ ಒಳಗಡೆಯಿಂದ, ಅಷ್ಟೊತ್ತಿಗೆ ಅಮ್ಮ ಬಂದರು. ಅಯ್ಯೋ ಇಲ್ಲೇ ಇರೋದು ಬಿಡಪ್ಪ, ನಾನೇ ತೊಗೊಂಡೋಗ್ತೀನಿ ಅಂತೇಳಿ ಅಮ್ಮ ಬಂದ್ರಲ್ಲ, ಅಮ್ಮನ ಕೈ ಕೊಟ್ಟೆ.
ಅಮ್ಮ ನಾನೇ ತೊಗೊಂಡೋಗ್ತೀನಿ ಅಂತ ಎಲ್ಲ ತೊಗೊಂಡೋಗಿ ಒಳಗಡೆ ಇಟ್ಟರು. ಆಲ್ರೆಡಿ ಪ್ರೇಕ್ಷಾ ಹಿಂದಿನ ದಿನವೇ ಮನೆಗೆ ಬಂದಿದ್ಲು. ಅಂದರೆ ಅವಳಿಗೆ ಬೇಜಾರಾಗ್ತಿತ್ತಂತೆ. ಸೊ ಅದಕ್ಕೆ ಅವಳು ಇಲ್ಲಿ ಆಟ ಆಡೋಕ್ಕೆ ಅಂತೇಳಿ ಅಜ್ಜಿ ಮನೆಗೆ ಬಂದಿದ್ದಾಳೆ. ಅಮ್ಮ ಎಲ್ಲ ಮನೆಯೆಲ್ಲ ಒರೆಸಿ ಅಂದರೆ ತೇವಾಯಿತು, ಅದಕ್ಕೆ ನಾನು ಅಲ್ಲೇ ನಿಂತ್ಕೊಂಡೆ. ನೋಡಿ ಪ್ರೇಕ್ಷೆನ ಕರೆದ್ರೆ ಅವಳು ಬರ್ತಾನೇ ಇಲ್ಲ. ಅವಳು ಯಾರೋ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತೇಳಿ ಆಟ ಆಡ್ತಿದ್ದಾಳೆ. ಅವಳು ಸ್ವಲ್ಪ ಹಾಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅವಳಿಗೆ. ಅಮ್ಮ ಸರಿ ಅಂತ ಹೇಳ್ಬಿಟ್ಟು ತೊಗೊಂಡೋಗಿದ್ನಲ್ಲ ಅದು ಎಲೆ ಹೂವು ಎಲ್ಲ ಎತ್ತಿಡ್ತಿದ್ರು. ನಾನು ಬಸ್ಸಲ್ಲಿ ತಂದು ಮುಂದೆ ಇಟ್ಕೊಂಡು ಬಂದಲ್ಲ, ಆ ಬಿಸಿಲಿಗೆಲ್ಲ ಸ್ವಲ್ಪ ಬಾಡ್ದಂಗೆ ಆಗೋಗಿತ್ತು ಹೂವು ಎಲ್ಲ. ಆಮೇಲೆ ನನಗೆ ಅದು ಯಾಕನ ಅಲ್ಲಿಂದ ತಂದೋ ಇಲ್ಲೇ ತೊಗೊಂಡು ಬಂದಿತ್ತು ಅನ್ನಿಸ್ಬಿಡ್ತು. ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಸ್ವಲ್ಪ ಬಾಡ್ದಂಗೆ ಆಗಿತ್ತು ಹೂವು. ಸರಿ ಆಮೇಲೆ ನಾನು ಫ್ರೆಶ್ ಅಪ್ ಎಲ್ಲ ಆದೆ. ಅಮ್ಮ ನನಗೆ ಫೋಟೋ ಒಂದು ಒರೆಸ್ಕೊಡಮ್ಮ, ತುಂಬ ಮೇಲಿದ್ದಾವೆ, ಅದು ನನಗೆ ಸಿಗೋದಿಲ್ಲ, ನೀನೆಲ್ಲ ಒರೆಸಿಟ್ಬಿಡು, ಬೆಳಗ್ಗೆ ಎದ್ದು ಬೇಗ ಆಗಲ್ಲ ಪೂಜೆಗೆಲ್ಲ ಅಂತೆಲ್ಲ ಹೇಳಿದ್ರು. ಆಯ್ತಮ್ಮ ಅಂತ ಹೇಳ್ಬಿಟ್ಟು ನಾನು ಫೋಟೋ ಎಲ್ಲ ಒರೆಸ್ದೆ. ಅಷ್ಟೊತ್ತಿಗೆ ಅಮ್ಮ ಅನ್ನ ಮಾಡಿಬಿಟ್ಟು ಬದನೆಕಾಯಿ ಇತ್ತು, ಬದನೆಕಾಯಿ ಬಜ್ಜಿ ಕಿವುಚಿತ್ತು. ನಮಗೆ ಕಿವುಚಿರೋದು ಬದನೆಕಾಯಿ ಬಜ್ಜಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಅಂತಲೇ ಅಮ್ಮ ಮಾಡಿದರು. ಆಮೇಲೆ ನಮ್ಮ ಪ್ರೇಕ್ಷೆ ಆಲ್ರೆಡಿ ಮಲ್ಕೊಂಡಿದ್ಲು. ಅಮ್ಮ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಈಗಲೇ ತೊಳೆದಿಟ್ಬಿಡೋಣಮ್ಮ, ಬೆಳಗ್ಗೆ ಆಗಲ್ಲ ಅಂತೇಳಿ ಎಲ್ಲ ತೊಳೆದಿಡ್ತಿದ್ದಾರೆ. ಆಮೇಲೆ ತೊಳೆದಿಟ್ಟಾದ್ಮೇಲೆ ಎಲ್ಲ ಇದು ನಮ್ಮದು ರೊಟೀನ್ ಇದು. ಅಂದರೆ ಊರಿಗೆ ಹೋಗಿದ ತಕ್ಷಣ ಎಲ್ಲ ಸೇರಿಕೊಂಡು ಎಲೆ ಅಡಿಕೆ ಎಲ್ಲ ಹಾಕೊಳೋದು ನಮಗೆ ತುಂಬ ಇಷ್ಟ. ಅಮ್ಮನೂ ಕೂಡ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ. ಸೊ ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು. ಅಮ್ಮ 5 ಗಂಟೆಗೆ ಎದ್ದಿದ್ರು. ಪಾಪ 5 ಗಂಟೆಗೆ ಎದ್ದು ಬಾಗಿಲೆಲ್ಲ ತೊಳೆದು ಆಮೇಲೆ ಒಲೆಗೆಲ್ಲ ಉರಿ ಹಾಕಿದ್ರು, ಅಂಡೆ ಒಲೆಗೆಲ್ಲ ಉರಿ ಹಾಕಿದ್ರು ನೀರು ಕಾಯೋದಕ್ಕೆ ಅಂತೇಳಿ. ಆಮೇಲೆ ನನಗೂ ಎದ್ದೋಳಿಸಿದ್ರು. ಅಮ್ಮ ಮಡಚಿ ಅಂದರೆ ನಾವು ಎಲ್ಲ ಹಾಕ್ಕೊಂಡಿರೋದೆಲ್ಲ ಹೊತ್ಕೊಂಡಿರೋದೆಲ್ಲ ಮಡಚಿ ಎತ್ತಿಡ್ತಿದ್ರು. ನಾನು ಬೇಗ ಎದ್ಬಿಟ್ಟು ಮನೆ ಎಲ್ಲ ಕಸ ಹೊಡೆದು ಒಳಗ್ಲಿಂದ ಈಚೆಗೆಲ್ಲ ನೀಟಾಗೆಲ್ಲ ಸಾರಿಸಿ ಬಾಗಿಲಿಗೆಲ್ಲ ಬಟ್ಟೆ ಎಲ್ಲ ಇಟ್ಟೆ. ಅಮ್ಮ ನೀನು ಬೇಗ ಸ್ನಾನಕ್ಕೆ ಹೋಗಿ ಪೂಜೆ ಮಾಡಿಬಿಡಮ್ಮ ಫಸ್ಟು ಅಂತೆಲ್ಲ ಹೇಳಿದ್ರು. ಸರಿ ಅಮ್ಮ ಆಯಿತು ನಾನೇ ಮಾಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ನಾನು ಬೇಗ ಎಲ್ಲ ಸ್ನಾನ ಎಲ್ಲ ಮಾಡಿದೆ. ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಾವು ಶಾಸ್ತ್ರ ಎಲ್ಲ ಕೇಳಿದ್ವಿ, ಇದು ನವಗ್ರಹ ಪೂಜೆ ಮಾಡಿಸಿ ಅಂತೆಲ್ಲ ಹೇಳಿದರು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಐನೋರು ಇವತ್ತು ತುಂಬ ಚೆನ್ನಾಗಿದೆ ದಿನ, ಇವತ್ತೇ ಮಾಡೋಣ ಅಂತ ಹೇಳ್ಬಿಟ್ಟು ಅವರೆಲ್ಲ ಮುಂಚೆನೇ ನಮಗೆಲ್ಲ ಹೇಳಿ ಬರೆದು ಎಲ್ಲ ಲೀಸ್ಟ್ ಎಲ್ಲ ಕಳಿಸಿದ್ರು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅವರು ಬರೋದೇ ವೆಯ್ಟ್ ಮಾಡ್ತಾ ಇದ್ವಿ. ಅಂದರೆ ಎಲ್ಲರದ್ದು ಸ್ನಾನ ಆಯಿತು. ಲಾಸ್ಟಲ್ಲಿ ಪ್ರೇಕ್ಷೆ ಒಬ್ಬಳೇ ಸ್ನಾನ ಮಾಡಿದ್ದು. ಅದಕ್ಕೆ ರೋಹಿತ ಅಂದರೆ ಅವ್ರ ಅಣ್ಣನೇ ನಾನೇ ರೆಡಿ ಮಾಡ್ತೀನಿ ಚಿಚ್ಚಿ, ನೀನು ಪೂಜೆ ಮಾಡು ಅಂತೆಲ್ಲ ಹೇಳ್ತಿದ್ದ. ನಾನು ಪೂಜೆಗೆಲ್ಲ ಹೂವು ಎಲ್ಲ ನೋಡಿ ನನ್ನ ತಮ್ಮನೇ ಹಾಕಿರೋದು. ಅವನು ಬೇಗ ಸ್ನಾನ ಮಾಡಿಬಿಟ್ಟು ಹೂವು ಎಲ್ಲ ಹಾಕ್ತಾ ನಾನು ರೆಡಿ ಆಗ್ತಾಯಿದ್ದೆ. ನಾನು ಡ್ರೆಸ್ ಎಲ್ಲ ಹಾಕ್ಕೊಂಡು ತಲೆ ಎಲ್ಲ ಬಾಚ್ಕೊಂಡು ರೆಡಿ ಆಗಿಬಿಡೋಣ, ಆಮೇಲೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ರೆಡಿ ಆಗ್ತಾಯಿದ್ದೆ. ಆಮೇಲೆ ಪ್ರೇಕ್ಷಾ ನನಗೆ ಹೊಟ್ಟೆ ಶೀತ ಐತೆ ಅಂತ ಎಲ್ಲ ಹೇಳ್ತಿದ್ರು. ಅಮ್ಮ ಎಲ್ಲ ಬೇಗ ಎದ್ದಿದ್ರಲ್ಲ, ಅದಕ್ಕೆ ಇದು ಅಮ್ಮಂಗೆ ಕಾಫಿ ಕುಡಿದ್ರೆ ಒಂಥರ ಅವ್ರಿಗೆ ಮೈಂಡ್ ಫ್ರೆಶ್ ಆಗುತ್ತೆ. ಅದಕ್ಕೆ ಅಂತೇಳಿ ಫಸ್ಟ್ ಕಾಫಿನೇ ಮಾಡಿ ಆಮೇಲೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಕಾಫಿ ಎಲ್ಲ ಮಾಡಿಕೊಟ್ಟೆ. ಅದಾಗಿದ ತಕ್ಷಣ ನಾನು ಎಲ್ಲ ರೆಡಿ ಆಗ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ತಮ್ಮ ಮಾವಿನ ಸೊಪ್ಪು ಸ್ವಲ್ಪ ತೊಗೊಂಬಾರೋ ಅಂದರೆ ಮಾವಿನ ಮರನೇ ತೊಗೊಂಡು ಬಂದು ಹಾಕಿದ್ದ. ನಮ್ಮ ಚಿಕ್ಕಪ್ಪ ಕೂಡ ಅವರು ತೊಗೊಂಡು ಬಂದಿದ್ದರು, ನನ್ನ ತಮ್ಮನೂ ತೊಗೊಂಡು ಬಂದಿದ್ದ. ಇಬ್ಬರು ತೊಗೊಂಬಂದಿದ್ರು. ಒಂದು ಸ್ವಲ್ಪ ಥರದಲ್ವಾ ಅಂತೆಲ್ಲ ಕಾಮಿಡಿ ಮಾಡಿ ನಗ್ತಾ ಇದ್ವಿ ಎಲ್ಲ ನಿಂತ್ಕೊಂಡು. ಸರಿ ಆಯಿತು ನಾನು ರೆಡಿ ಆದಮೇಲೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ಮುಂಚೆನೇ ಹಾಕಿಟ್ಟಿದ್ದೆ. ಫಸ್ಟೇ ಎಲ್ಲ ಹಾಕಿಟ್ಟಿದ್ದೆ. ಅಂದರೆ ಅಮ್ಮಂಗೆ ಹೇಳಿದೆ ನಾನು, ಅಮ್ಮ ನಾನೆಲ್ಲ ರೆಡಿ ಮಾಡಿದ್ದೀನಿ, ಹೋಗಿ ದೀಪ ಅಂಟಿಸಮ್ಮ ಅಂದರೆ ಅಮ್ಮ ಇಲ್ಲ ನೀನೇ ಮಾಡಿಬಿಡಮ್ಮ ಅಂತೆಲ್ಲ ಹೇಳಿದ್ರು. ತಿರ್ಗಾ ನನ್ನ ತಮ್ಮಂಗೆ ಹೇಳಿದೆ ನೀನು ಮಾಡು ಅಂತ, ಇಲ್ಲ ಅಕ್ಕ ನೀನೇ ಮಾಡು ಅಂತ ಎಲ್ಲ ಹೇಳ್ದ ಅವನು. ಸರಿ ಆಯಿತು ಎಲ್ಲರೂ ನನಗೆ ಹೇಳ್ತಿದ್ದಾರೆ ಬಿಡು ಅಂತ ಹೇಳ್ಬಿಟ್ಟು ನಾನೇ ದೀಪ ಎಲ್ಲ ಫಸ್ಟು ನಾನೇ ಎಲ್ಲ ಹಚ್ಚಿ, ನಾನೇ ಎಲ್ಲ ಕಡ್ಡಿ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿದೆ. ಅಮ್ಮ ನಾನು ಬೇಕಂದರೆ ಲಾಸ್ಟಿಗೆ 2 ಕಡ್ಡಿ ಹಚ್ತೀನಮ್ಮ ನೀನೇ ಮಾಡಿಬಿಡು ಅಂತೆಲ್ಲ ಹೇಳಿದರು. ಆಯಿತು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಅಂದರೆ ಐನೋರು ಅವರು ಬೇಗ ಬರ್ತೀವಿ ಅಂತ ಎಲ್ಲ ಹೇಳಿದರು ನಮಗೆ. ನಾವು 8 ಗಂಟೆ ಅಷ್ಟೊತ್ತಿಗೆಲ್ಲ ಬರ್ತೀವಿ, ನೀವು ಅಷ್ಟೊತ್ತಿಗೆಲ್ಲ ರೆಡಿ ಎಲ್ಲ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದರು ನಮಗೆ ಐನೋರು. ನಮಗೆ ಗೊತ್ತಿರೋರೆ, ಅಕ್ಕಂಗೆ ಗೊತ್ತಿರೋರು ಅವ್ರು ಐನೋರು. ಅವರು ಫೋನ್ ಮಾಡಿ ಎಲ್ಲ ಹೇಳ್ತಿದ್ರು ನೋಡಿ 8 ಗಂಟೆ ಅಷ್ಟೊತ್ತಿಗೆ ಅವ್ರು ಬರ್ತೀವಿ ಅಂದಿದ್ದಕ್ಕೆ ನಾವು 8 ಗಂಟೆ ಅಷ್ಟೊತ್ತಿಗೆ ಇನ್ನೇನು ಪೂಜೆ ಒಂದೇ ಬಾಕಿದ್ದಿದ್ದು ಎಲ್ಲ ಮುಗಿಸ್ಕೊಂಡಿದ್ವಿ. ಅದು ಪೂಜೆನೂ ಮಾಡಿದ್ರೆ ಎಲ್ಲ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಕೂಡ ಎಲ್ಲ ಮಾಡಿದ್ವಿ. ಅಂದರೆ ಅಡುಗೆಗೆ ಏನೂ ಹೋಗಿರಲಿಲ್ಲ, ಬರೀ ಕಾಫಿ ಒಂದು ಬೆಳಗ್ಗೆನೇ ಮಾಡಿಕೊಟ್ಟಿದ್ನಲ್ಲ. ಸೊ ಅದಕ್ಕೆ ಅಡುಗೆ ಅದೇ ಪೂಜೆ ಎಲ್ಲ ಆದಮೇಲೆ ಮನೆಗೆ ಮಾಡೋದು ಅನ್ನೋ ಥರ ನನಗೆ ಇತ್ತು. ಹಂಗಾಗಿ ಲೇಟಾಗೇ ಮಾಡೋಣ ಅಡುಗೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆದ್ವಿ.
ಆಮೇಲೆ ಪೂಜೆ ಎಲ್ಲ ಆಗಿದ ತಕ್ಷಣನೇ ಅಮ್ಮ ತಿರ್ಗಾ ನಾವು ಅಕ್ಕಂಗೆ ಕೇಳಿದ್ವಿ, ಅಕ್ಕ ಪ್ರಸಾದಕ್ಕೆ ಏನೋ ಪಾಯಸ ಎಲ್ಲ ಮಾಡಿ ಅಂತೆಲ್ಲ ಹೇಳಿದ್ರು. ಅಂದರೆ ಇಲ್ಲಿ ಎಡೆ ಅಂದರೆ ದೇವ್ರಿಗೆ ಪ್ರಸಾದ ನೈವೇದ್ಯಕ್ಕೆ ಇಡ್ತಾರಲ್ಲ, ಸಾರಿ ಎಡೆ ಅಂದೆ, ನೈವೇದ್ಯಕ್ಕೆ ಪ್ರಸಾದ ಇಡ್ತಾರಲ್ಲ, ಸೊ ಅದಕ್ಕೆ ಬೇಕಾಗುತ್ತೆ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಅಂತ ಹೇಳ್ಬಿಟ್ಟು ಶಾವಿಗೆ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಶಾವಿಗೆ ಪಾಯಸಕ್ಕೆ ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿ ಎಲ್ಲ ರುಬ್ಬಿಟ್ಟು ಹಾಕ್ತಾಯಿದ್ದೀನಿ. ಅದೊಂದು ಮಾಡಿಡೋಣ, ಅವರು ಕೇಳಿದ ತಕ್ಷಣ ಕೊಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಇದು ಹೆಸರುಬೇಳೆ ಒಂದು ಕಡೆ ಬೇಯಕ್ಕೆ ಇಟ್ಟಿದ್ದೆ. ಆಮೇಲೆ ಇದು ಇನ್ನೊಂದು ಕಡೆ ರುಬ್ಬಿಟ್ಟು ಎಲ್ಲ ಹಾಕಿಟ್ಟಿದ್ದೆ. ಅಂದರೆ ಅದೇ ಅವ್ರು ಕೇಳ್ತಾರೆ ಅಂತ ಹೇಳಿದರು. ಮತ್ತೆ ನನ್ನ ತಮ್ಮ ಕೂಡ ಫೋನ್ ಮಾಡಿದ್ದ, ಮಾಡಿ ಪರವಾಗಿಲ್ಲ, ಅಡುಗೆ ಎಲ್ಲ ಮಾಡಿಡಿ, ಮನೇಲೆಲ್ಲ ಎಂಜಿಲೆಲ್ಲ ಮಾಡಬೇಡಿ ಅಂತೆಲ್ಲ ಹೇಳಿದರು. ಮನೇಲೆ ಅಲ್ವಾ ಪೂಜಿಸ್ತಾ ಇರೋದು, ಇದು ನವಗ್ರಹ ಪೂಜೆ ಮಾಡಿಸ್ತಾ ಇರೋದು, ಅದಕ್ಕೋಸ್ಕರ ಮನೆಯಲ್ಲೇ ಮಾಡೋದು ಅಂತೆಲ್ಲ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಅವರು ಹೊರಟಿದ್ದೀವಿ ಮನೆ ಅಂತೆಲ್ಲ ಹೇಳ್ತಿದ್ರು. ನಾನು ಅಷ್ಟೊತ್ತಿಗೆ ಪಾಯಸ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಬಿಟ್ರೆ ಸರೋಗುತ್ತೆ ಅಂತ ಹೇಳ್ಬಿಟ್ಟು ಪಾಯಸ ಎಲ್ಲ ರೆಡಿ ಮಾಡಿಟ್ವಿ. ಮತ್ತು ಅಮ್ಮ ಹೆಸರುಬೇಳೆ ನೆನೆಹಾಕೋಣಮ್ಮ ಅಂತೆಲ್ಲ ಹೇಳಿದ್ರು. ಸರಿ ನಮ್ಮ ಆಯಿತು, ಹೆಸರುಬೇಳೆನೂ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೆನೆ ಹಾಕಿ ಇಟ್ಟಿದ್ದೀನಿ. ಆಲ್ರೆಡಿ ಅದು ಅರ್ಧ ಎಲ್ಲ ಹೆಸರುಬೇಳೆ ಎಲ್ಲ ನೆಂದಿತ್ತು. ಅದಕ್ಕೆ ಮಾಡೋಣ ಅಂತ ಎಲ್ಲ ಹೇಳಿದ್ರೆ, ಬಿಡಮ್ಮ ಪೂಜೆ ಎಲ್ಲ ಆಗಲಿ ಅಂತ ಹೇಳಿದ್ರು. ಸರಿ, ಅವರು 8:30 9 ಗಂಟೆ ಆದರೂ ಬರಲಿಲ್ಲ. ಆಮೇಲೆ ಅಮ್ಮ ಇನ್ನೊಂದ್ಸಲಿ ಟೀ ಮಾಡಿಬಿಡು, ಮತ್ತು ಅವ್ರು ಬಂದಾಗ ಆಗಲ್ಲ ಅಂತೆಲ್ಲ ಹೇಳಿದ್ರು. ಸರಿ ಅಂತೇಳಿ ಟೀ ಮಾಡಿ ಕೊಟ್ಟೆ. ಟೀ ಎಲ್ಲ ಕುಡಿದ್ರು. ಆಮೇಲೆ ಪೂಜಾರು ಬಂದರು. ನನ್ನ ತಮ್ಮ ಅಲ್ಲೇ ಕೂತ್ಕೊಂಡಿದ್ದ, ಅವ್ರನ್ನೇ ಬರೋದು ಕಾಯ್ಕೊಳ್ತಾ ಕೂತಿದ್ನಲ್ಲ, ಸೊ ಅದನ್ನೆಲ್ಲ ಲಗೇಜ್ ಎಲ್ಲ ತೊಗೊಂಡು ಬಂದ. ನೋಡಿ ಬರ್ತಿದ್ದಾರಲ್ಲ ಅವರೇ. ಆಮೇಲೆ ಬಂದಿದ್ದ ತಕ್ಷಣ ಅವರು ನಮ್ಮ ಮನೆಯೆಲ್ಲ ಬೆಳಗ್ಗೆನೇ ಒರೆಸಿದ್ವಿ, ಆದ್ರೂ ಅವರು ಇನ್ನೊಂದ್ಸಲಿ ಇಲ್ಲೆಲ್ಲ ನೀಟಾಗಿ ಒರೆಸ್ಕೊಡಮ್ಮ, ಇಲ್ಲೇ ಪೂಜೆ ಮಾಡೋಣ, ಕೆಳಗಡೆನೇ ಪೂಜಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಅದು ಒಂದು ಕಡೆಯಿಂದ ಒರೆಸ್ದೆ, ಮನೆಯೆಲ್ಲ ಫುಲ್ ಮತ್ತೆ ಬಟ್ಟೆ ತೊಗೊಂಡೆಲ್ಲ ನೀಟಾಗಿ ಒರೆಸ್ದೆ. ಪ್ರೇಕ್ಷಾ ಸುಮ್ಮನೆ ಸೈಲೆಂಟಾಗಿ ಕೂತ್ಬಿಟ್ಟಿದ್ದಾಳೆ ಎಲ್ಲ ನೋಡಿಕೊಂಡು. ಆಮೇಲೆ ಇವರು ಒಬ್ಬರೇ ಬಂದಿದ್ದು ಪೂಜಾರು. ಅವರು ಎಲ್ಲ ಕೇಳ್ತಾಯಿದ್ರು ಏನೇನು ಬೇಕು ಅದೆಲ್ಲ, ಅವ್ರಿಗೆ ಬೇಕಾಗಿರೋದೆಲ್ಲ ತೊಗೊಂಡು ಬಂದು ನಾನು ನನ್ನ ತಮ್ಮ ಎಲ್ಲ ಕೊಡ್ತಾಯಿದ್ವಿ. ಅಂದರೆ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮುಂಚೆನೇ, ಅವ್ರಿಗೇನೇನು ಬೇಕು ಅಂತ ಹೇಳ್ಬಿಟ್ಟು. ಅವರು ಲೀಸ್ಟ್ ಎಲ್ಲ ಬರ್ಕೊಟ್ಟಿದ್ರಲ್ವ, ಆ ಲೀಸ್ಟಲ್ಲಿರೋದೆಲ್ಲ ತಂದಿಟ್ಟಿದ್ವಿ ಅವ್ರಿಗೆ. ಮತ್ತು ಬಾಳೆ ಎಲೆ ಮತ್ತು ಮಾವಿನ ಎಲೆ ಮತ್ತು ಗಂಜು ಮತ್ತು ಬಾಳೆ ಏನೇನೋ ಹೇಳಿದರು, ಎಲ್ಲ ರೆಡಿ ಆಗಿಟ್ಟಿದ್ವಿ. ಬಟ್ ಅವ್ರು ಕೇಳಿದ ತಕ್ಷಣ ಎಲ್ಲ ತೊಗೊಂಡು ಬಂದು ಕೊಡ್ತಾಯಿದ್ದೆ. ಅಮ್ಮ ಏನೂ ಬರಲೇ ಇಲ್ಲ, ನೀನೇ ಕೊಡಮ್ಮ, ನೀನೇ ಮಾಡಮ್ಮ ಅಂತ ಎಲ್ಲ ನನಗೆ ಹೇಳ್ತಾಯಿದ್ರು. ಅವರು ಒಂದು 1/2 ಅವರ್ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದು, ಒಬ್ಬರೇ ಅಲ್ವಾ ಪಾಪ ಬಂದಿದ್ದು 9:15 ಬಂದರು. 9:15 10 ಗಂಟೆವರೆಗೂ ಎಲ್ಲ ಅಂದರೆ ಪೂಜೆಗೆಲ್ಲ ಜೋಡಿಸ್ಕೊಂಡು ಎಲ್ಲ ಅದನ್ನೇ ಮಾಡಿದ್ರು. ಆಮೇಲೆ ನಮ್ಮ ಅಕ್ಕಂಗೆ ಅಮ್ಮ ಕರೆದಿದ್ರು, ಆದರೆ ಅಕ್ಕ ಹಾಲು ಕುಸ್ತಿದ್ದೀವಿ ಮನೇಲಿ ಅಂತ ಹೇಳ್ಬಿಟ್ಟು ಅವರು ಮನೇಲಿ ಹಾಲು ಕುಸ್ತಿದ್ರು. ನಮ್ಮ ಬಾಬಾ ಬಂದಿದ್ದರು, ಲೇಟಾಗಿ ಬಂದರು. ಆಮೇಲೆ ನನ್ನ ತಂಗಿಗೆ ಪಾಪ ಕರೆದಿದ್ದಾರೆ ಅಮ್ಮ, ಅವಳು ಕೂಡ ಪಾಪ ಅವಳಿಗೆ ಹುಷಾರಿರಲಿಲ್ಲ. ಅವಳು ಕೂಡ ಅಮ್ಮ ಇಲ್ಲ ನಂಗೆ ಹುಷಾರಿಲ್ಲ, ನಾನು ಬರೋಕ್ಕಾಗಲ್ಲ ಅಂತ ಅಂದ್ಲು. ಮತ್ತು ನಮ್ಮ ಮನೆಯವ್ರು ಕೂಡ, ಅವ್ರಿಗೂ ಕೆಲಸ ಇತ್ತು, ಯಾರೂ ನಮ್ಮ ಮನೆಯವರು ಕೂಡ ಬರಲಿಲ್ಲ. ನನ್ನ ಮಗ ಇನ್ನೇನು ಅಲ್ಲಿ ನಮ್ಮ ನಾದಿನಿ ಮನೆಗೆ ಹೋಗಿದ್ದಾನ, ಅವನು ಇಲ್ಲ. ಇನ್ನು ನಾನು, ರೋಹಿತಾ, ಪ್ರೇಕ್ಷಾ 3 ಜನ, ಇನ್ನೇನು ಅಮ್ಮ ತಮ್ಮ ಎಲ್ಲ ಇದ್ರಲ್ಲ, ಸೊ ನಾವೇ ಎಲ್ಲ ಸೇರಿಕೊಂಡು. ಮತ್ತು ನಮ್ಮ ರಿಲೇಟಿವ್ನೆಲ್ಲ ಮುಂದೆ ಮನೆಯವ್ರನ್ನೆಲ್ಲ ಕರೆದಿದ್ವಿ. ನಮ್ಮ ಚಿಕ್ಕಪ್ಪವರೇ ಎಲ್ಲ ಇರೋದು, ಅವರು ಎಲ್ಲ ಬಂದಿದ್ದರು ಪಾಪ, ಅವ್ರನ್ನೂ ಎಲ್ಲ ಕರೆದಿದ್ವಿ ಪೂಜೆಗೆ. ಅವರು ಕೂಡ ಎಲ್ಲ ಬಂದಿದ್ದರು. ಸೊ ನಾವೇ ಎಲ್ಲ ಪೂಜೆ ಮಾಡೋಣ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತೆಲ್ಲ ಮಾತಾಡ್ಕೊಂಡ್ವಿ. ಸೊ ಎಲ್ಲರೂ ಕೇಳ್ತಿದ್ರು ಅಲ್ಲಿ ಬಂದಿರೋರೆಲ್ಲ, ಯಾಕೆ ಯಾರಿಗೂ ಹೇಳಿಲ್ವಂತ. ಇಲ್ಲ ಅಮ್ಮ ಹೇಳಿದ್ದೆ, ಅವರು ಬರಲಿಲ್ಲ ಕಣಮ್ಮ ಅಂತೆಲ್ಲ ಮಾತಾಡ್ತಾ ಇದ್ರಮ್ಮ. ನಾವು ಇವರೆಲ್ಲ ಕೇಳ್ತಿದ್ರಲ್ಲ, ಇದಕ್ಕೆಲ್ಲ ರೆಡಿ ಮಾಡಿಕೊಡ್ತಾ ಇದ್ವಿ. ಅಲ್ಲಿ ಅವರು ಐನೋರು ದೊಡ್ಡದು ಫೋಟೋ ಇದ್ದರೆ ಕೊಡಮ್ಮ ಅಂತೆಲ್ಲ ಕೇಳಿದ್ರು. ಅದು ದೊಡ್ಡದು ಫೋಟೋ ಎಲ್ಲ ಮೇಲ್ಗಡೆ ಇತ್ತಲ್ಲ, ಅದು ಬಿಚ್ಚಕ್ಕಾಗಲ್ಲ ಅಂಥೇಳಿ. ನೋಡಿ, ಇದು ನಮ್ಮ ಮನೆ ದೇವರೇ, ಅಮ್ಮವ್ರ ಮನೆ ದೇವರು, ಸಾರಿ ನಮ್ಮ ಮನೆ ದೇವರು ಬೇರೆ, ಇದು ಅಮ್ಮವ್ರ ಮನೆ ದೇವರು ತಿರುಪತಿ. ಸೊ ಅದು ಫೋಟೋ ಕೆಳಗಡೆನೇ ಇತ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಕೊಟ್ಟೆ. ಇದು ಲೈಟೆಲ್ಲ ಹಾಕಿದ್ರೆ ಅದೆಲ್ಲ ಲೈಟಿಂಗ್ಸ್ ಎಲ್ಲ ಒಳಗಡೆ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿದೆ. ಇದು ತಂದು ಆಗಲೇ ಒಂದು 7-8 ವರ್ಷ ಆಯಿತು, ಈಗಲೂ ಕೂಡ ಅದು ಏನೂ ಹಾಳಾಗಿಲ್ಲ, ತುಂಬ ಚೆನ್ನಾಗಿದೆ. ಅವಾಗ ಕೊಟ್ಟಿದ್ದು ಬರೀ 1000 ರೂಪಾಯಿಗಷ್ಟೇ. ಆಮೇಲೆ ಅವರು ನೀರು ಹಾಕು, ಇದಕ್ಕೆಲ್ಲ ಗಂಜಾಕು ಅಂತೆಲ್ಲ ಕೇಳ್ತಾಯಿದ್ರು. ಅವ್ರಿಗೆಲ್ಲ ಹೆಲ್ಪ್ ಮಾಡೋದಕ್ಕೆ ಅಂತೇಳಿ ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಆಮೇಲೆ ಅದೇನೋ ತೋರಣ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ತಮ್ಮಂಗೆ ಹೇಳಿದ್ರು, ಅವನು ಅದನ್ನು ತೋರಣ ಕಟ್ಟೋದಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಿದ್ದ. ಅವರು ಒಂದು ಕಡೆ ಪಾಪ ಎಲ್ಲ ರೆಡಿ ಮಾಡ್ಕೊತಿದ್ರು. ಆಮೇಲೆ ನನ್ನ ಕರೆದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಇದಕ್ಕೆಲ್ಲ ನೀಟಾಗಿ ಜೋಡಿಸಿ, ಇದಕ್ಕೆಲ್ಲ ವಿಳೆದೆಲೆ, ಒಂದೊಂದು ಅಡಿಕೆ ಮತ್ತು 1 ರೂಪಾಯಿ ಕಾಯಿನು, ಮತ್ತು ಆ ಕಾಯಿನ ಜೊತೆ ಮತ್ತು ಎಲ್ಲದಕ್ಕೂ 2 ಬಾಳೆಹಣ್ಣು ಎಲ್ಲ ಇಡು ಅಂತೆಲ್ಲ ಹೇಳಿದ್ರು. ಅದು ಅವ್ರು ಹೇಳ್ತಿದ್ರು, ನೋಡು ಇದೆಲ್ಲ ಕಾಳಿಟ್ಟಿದ್ದೀವಲ್ಲ, ಇದು ಒಂದೊಂದು ಗ್ರಹ, 9 ಗ್ರಹ ಇದ್ದಾವಲ್ಲ, ಒಂದೊಂದು ಗ್ರಹಕ್ಕೆ ಒಂದೊಂದು
ಇಷ್ಟೊಂದು ಈ ಥರ ಅಂತೆಲ್ಲ ನನಗೆ ಅಲ್ಲೆಲ್ಲ ಹೇಳ್ತಿದ್ದಾರೆ, ತೋರಿಸಿ ಇದು ಈ ಗ್ರಹ ಇದಕ್ಕೆ ಹಿಂಗಿಡಬೇಕು ಅಂತೆಲ್ಲ ಹೇಳ್ತಿದ್ರು. ನನಗೂ ಅಷ್ಟೊಂದು ಗೊತ್ತಿತ್ತು. ಆದರೆ ಇವರು ಪಾಪ ಎಲ್ಲ ಅವತ್ತೆಲ್ಲ ಬಿಡಿಸಿ ಎಲ್ಲ ನೀಟಾಗಿ ಹೇಳಿದ್ರು. ಹಿಂಗೆ ಮಾಡಿ ಹಿಂಗಿಡಿ ಅಂತೆಲ್ಲ ಹೇಳ್ತಿದ್ದಾರೆ ನನಗೂ ನನ್ನ ತಮ್ಮಂಗೆ. ನಮಗೆ ತುಂಬ ಖುಷಿ ಆಯಿತು. ಮತ್ತು ಕೋಪ ಮಾಡ್ಕೊಳೋದು ಎಲ್ಲ ಏನೂ ಮಾಡಲಿಲ್ಲ. ಕೆಲವರೆಲ್ಲ ಕೋಪ ಮಾಡ್ಕೊಳೋದು ಆ ಥರ ಎಲ್ಲ ಮಾಡ್ಕೊತಾರೆ. ಆದರೆ ನಮ್ಮನ್ನೆಲ್ಲ ಕರೆದು ಈ ಥರ ಮಾಡಬೇಕಮ್ಮ ಅಂತೆಲ್ಲ ನೀಟಾಗಿ ಹೇಳ್ಕೊಡ್ತಿದ್ರು. ನನಗೆ ಖುಷಿ ಆಗೋಯ್ತು ಅಂತ ಹೇಳ್ಬಿಟ್ಟು. ನೋಡಿ ಹೂವು ಹಾಕೋದು ಕೂಡ ಅಷ್ಟೇ, ಹಿಂಗೆ ಹಾಕಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಪಾಪ ತುಂಬ ಒಳ್ಳೆಯವರು. ನಮಗಂತೂ ತುಂಬ ಖುಷಿ ಆಯಿತು ಇವರೆಲ್ಲ ಬಂದು ನಮ್ಮ ಮನೆಗೆ ಈ ಥರ ಎಲ್ಲ ಪೂಜೆ ಮಾಡಿ ಕೊಟ್ಟಿದ್ದಕ್ಕೆ. ಆಮೇಲೆ ತುಳಸಿ ಪತ್ರೆ, ಅದು ಹೂವು ಎಲ್ಲ ನೋಡಿ ಎಷ್ಟೊಂದು ಬಾಡೋಗಿತ್ತು. ತುಳಸಿ ಪತ್ರೆ ಏನೋ ಚೆನ್ನಾಗಿತ್ತು, ಆದರೆ ಬಟಾನ್ಸ್ ಹೂವು ಮಾತ್ರ ಸ್ವಲ್ಪ ಬಾಡಿತ್ತು. ಅಮ್ಮ ಇದು ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮೂರಲ್ಲಿ ಒಬ್ಬರು ಬರ್ತಾರೆ ಹೂವು ಅವರು, ಅವ್ರ ಹತ್ರನೇ ಮತ್ತೆ ಇನ್ನೂ 6 ಬಾರ ಏನೋ ಹೂವು ತೊಗೊಂಡಿದ್ರು. ಸೇವಂತಿಗೆ ಹೂವು ಮತ್ತು ಮಲ್ಲಿಗೆ ಹೂವು ಎಲ್ಲ ತೊಗೊಂಡಿದ್ರು ಅಮ್ಮ. ಕನಕಾಂಬ್ರ ಎಲ್ಲ ತೊಗೊಂಡಿದ್ರು. ನಾವು ಅಲ್ಲಿ ಸುಮ್ಮನೆ ತೊಗೊಂಡು ಬಂದಿದ್ದು ವೇಸ್ಟು ಅಂತ ಬೇಜಾರಾಯ್ತು ನನಗಂತೂ. ಸುಮ್ಮನೆ ಅಲ್ಲಿಂದ ತೊಗೊಂಡು ಬಂದೆ, ರೇಟ್ ಕಡಿಮೆ ಅಂತ ಅಮ್ಮ ಅಂತೇಳಿ. ಅಂದರೆ ಸ್ವಲ್ಪ ಬಾಡ್ದಂಗೆ ಆಗೋಗಿತ್ತು. ಆದರೆ ನಮ್ಮೂರಿಗೆ ಬಂದು ಕೊಟ್ಟಿದ್ರಲ್ಲ, ಅವ್ರು ಕೊಟ್ಟಿರೋದು ಮಾತ್ರ ತುಂಬ ಫ್ರೆಶ್ ಆಗಿತ್ತು. ಅವರು ಮತ್ತೆ ಬೇರೆ ನೋಡಿ ಇದೆಲ್ಲ ಮಳ್ಳೆ ಹೂವು ಅವ್ರು ಅಳಿತಿದ್ದಾರಲ್ಲ, ಅದಂತೂ ಫುಲ್ಲು ಬಾಡೋಗಿತ್ತು. ಅದು 100 ರೂಪಾಯಿ ಬಾರ್ ಕೊಡ್ತಂದಿದ್ದೆ. ಅದು ಅವರೆಲ್ಲ ಮಡ್ಚಿಬಿಟ್ಟು ತಿರುಗಿಬಿಟ್ಟು ಅಲ್ಲಿ ಸುಮ್ಮನೆ ಹಂಗೆ ಇಟ್ಬಿಟ್ರು ಇದ್ರ ಮೇಲೆ. ಇನ್ನೇನು ಮಾಡೋಕ್ಕಾಗುತ್ತೆ, ತಂದಿರೋದು ಆಗೋಗೈತೆ. ನೆಕ್ಸ್ಟ್ ಟೈಮ್ ಈ ಥರ ಮಾಡಲ್ಲ ಅಂದ್ಕೊಂಡು ನಾವು ಸುಮ್ಮನೆ ಆದ್ವಿ. ಮತ್ತು ನೈವೇದ್ಯಕ್ಕೆಲ್ಲ ಅವರೇ ಎಲ್ಲ ರೆಡಿ ಮಾಡಿಕೊಟ್ರು. ಹಾಲು, ತುಪ್ಪ, ಅದಕ್ಕೆ ಏನೇನು ಬೇಕು ಎಷ್ಟೆಷ್ಟು ಬೇಕು ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ಹಾಕ್ಕೊಟ್ರು. ಮತ್ತು ಕಲ್ ಸಕ್ಕರೆ ಅದೆಲ್ಲ ಕುಟ್ಬಿಟ್ಟು ಇಲ್ಲಿಗೆ ತಂದುಕೊಡು, ನಾವು ಹಾಕ್ತೀವಿ ಅಂತೆಲ್ಲ ಹೇಳಿದ್ರು. ಮತ್ತು ಹಣ್ಣು ಎಲ್ಲ ಕಟ್ ಮಾಡಿಬಿಟ್ಟು ನೀವೇ ಹಾಕ್ರಿ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟರು. ಅದಕ್ಕೆ ನಾನು ಅಮ್ಮ ಮತ್ತು ಎಲ್ಲ ಕೂತ್ಕೊಂಡು ಅದನ್ನು ರೆಡಿ ಮಾಡ್ತಿದ್ವಿ. ಮತ್ತು ದೀಪ ಅಂಟ್ಸೋಕೆ ಹೇಳಿದ್ರು, ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಎಲ್ಲ ದೀಪ ಎಲ್ಲ ಅಂಟಿಸ್ದೆ. ದೀಪ ಅಂಟಿಸ್ತಾ ಇದ್ದೀನಿ, ಅದು ಹತ್ತುತ್ತಾನೆ ಇಲ್ಲ. ಯಾಕೆ ಅಂದರೆ ಫ್ಯಾನು ಜೋರಾಗಿ ಇಟ್ಬಿಟ್ಟಿದ್ದಾರೆ. ಅದೇ 500 ಪಾಪ, ಇದು ಎಲ್ಲ ಜಂಟಿ ಮನೆ. ಸೊ ಹಂಗಾಗಿ ಒಳಗಡೆ ಸ್ವಲ್ಪನೂ ಗಾಳಿ ಬರಲ್ಲ. ಅಮ್ಮ ಮನೇಲಿ ಒಂಥರ ಗೂಡು ಥರ ಇರುತ್ತೆ. ತುಂಬ ಅಂದರೆ ತುಂಬ ಬಿಸಿಲು, ಸೆಕೆ ಎಲ್ಲ ಐತಲ್ಲ. ಸರಿ, ಅವ್ರು ಏನಂದರು ಅಂದರೆ ಫಸ್ಟು ಫ್ಯಾನ್ ಆಫ್ ಮಾಡಿಬಿಡಿ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು ನೋಡಿ. ಆಮೇಲೆ ಫ್ಯಾನ್ ಆಫ್ ಮಾಡಿ ದೀಪ ಎಲ್ಲ ಅಂಟಿಸ್ದೆ. ಅವಾಗ ಹತ್ಕೊಂತು. ಅವರು ಏನಮ್ಮ 1 ಗಂಟೆ ಅಲ್ವಾ, ಪರವಾಗಿಲ್ಲ ಬಿಡಿ, ಎಷ್ಟೊತ್ತು ಫಸ್ಟು ಪೂಜೆ ಆಗಲಿ, ಫ್ಯಾನ್ ಏನು ಇಲ್ದಿರಲಿ ಬಿಡಿ ಅಂತೆಲ್ಲ ಹೇಳಿದ್ರು. ಸರಿ ಸ್ವಾಮಿಗಳೇ, ಹಂಗೆ ಆಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ಅಂಟಿಸಿದ್ವಿ. ಆಮೇಲೆ ನನ್ನ ತಮ್ಮನ್ನ ಕೂರಿಸ್ಬಿಟ್ಟು ಅವನಿಗೆ ಎಲ್ಲ ಬಟ್ಟೆ ಎಲ್ಲ ಇಟ್ಕೊಂಡು ಪೂಜೆಗೆಲ್ಲ ಹೂವು ಎಲ್ಲ ಇಟ್ಕೊ ಅಂತೆಲ್ಲ ಹೇಳ್ತಿದ್ದಾರೆ. ಕೊಟ್ಟಿದ್ದೀನಿ, ಹೇಳಿ ಬೇಕಾದ್ರೆ ಕೊಡು. ಓಂ ಭದ್ರಂ ಕರ್ಣೇ ಸುಂದರೈತ್ವಾ ಮಹಾಲಕ್ಷ್ಮಿ ಆಂಜನೇಯ ಸ್ವಾಮಿ आंजनेय स्वामी महालक्ष्मी देवता प्रेत्यर्थम देवता मुहूर्ते आद्य ब्रह्मण द्वितीय प्रहार्द्वे श्वेतः प्रहाकल्पे. ಅವನು ಇದೇ ಫಸ್ಟ್ ಟೈಮು ಪೂಜೆಗೆಲ್ಲ ಕೂತ್ಕೊತಾ ಇರೋದು. ಅವನಿಗೆ ಏನೂ ಗೊತ್ತೇ ಇಲ್ಲ ಪಾಪ. ಎಲ್ಲ ಒಂದೊಂದೇ ಹೇಳ್ಕೊಟ್ರು ಅವನಿಗೂ ಕೂಡ. ಆಮೇಲೆ ಹೆಣ್ಮಕ್ಳ ಹೆಸರು ನಮ್ಮ ದೊಡ್ಡಪ್ಪನ ಹತ್ರ ರಾಧಮ್ಮ, ಎರಡನೇ ಅಪ್ಪನ ಹೆಸರು ತುಳಸಿಯಮ್ಮ, ಮೂರನೇ ಅಪ್ಪನ ಅಂಜಯಮ್ಮ. ಸಹ ಕುಟುಂಬಸ್ಯ ಜೀಯ ವೀರ್ಯ ಆಯುರಾರೋಗ್ಯ ಚತುರ್ವಿಧ ಫಲ ಪುರುಷಾರ್ಥ. ಅವರು ಒಂದು ಕಡೆ ಅದೆಲ್ಲ ಮಂತ್ರ ಎಲ್ಲ ಹೇಳಿಸ್ತಾ ಇದ್ರು. ಆಮೇಲೆ ನನಗೆ ಕರೆದು ಇದು ಹಣ್ಣೆಲ್ಲ ತಂದಿದ್ದೀರಲ್ಲ, ಅದೆಲ್ಲ ಒಂದೊಂದು ಹಣ್ಣೆಲ್ಲ ಹಚ್ಬಿಟ್ಟು ಅದಕ್ಕೆ ಪಂಚಾಮೃತಕ್ಕೆ ಹಾಕ್ಬಿಟ್ಟು ಕೊಡಿ, ಇದು ಪ್ರಸಾದಕ್ಕೆ ಇಲ್ಲಿ ಇಡೋಣ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಅಮ್ಮ ನಾನು ಅದಕ್ಕೆಲ್ಲ ಬೇಗ ಎಲ್ಲ ಹಚ್ಚಿ ಒಂದು ಕಡೆ ಎಲ್ಲ ರೆಡಿ ಮಾಡ್ತಾ ಕೂತ್ಕೊಂಡಿದ್ವಿ. ಆಮೇಲೆ ನನ್ನ ತಮ್ಮಂಗೆ ಒಂದು ಕಡೆ ಎಲ್ಲ ಪೂಜೆ ಎಲ್ಲ ಮಾಡಿಸ್ತಾ ಇದ್ರು. ಆಮೇಲೆ ಅದು 9 ಗ್ರಹ ಇದೆಯಲ್ಲ, ಅದು 9 ಗ್ರಹಕ್ಕೂ ಒಂದೊಂದು ಸಲಿಗೆ ಒಂದೊಂದು ಗ್ರಹಕ್ಕೆ ಪೂಜೆ ಮಾಡಿ ಒಂದೊಂದು ಗ್ರಹಕ್ಕೆ ಎಲ್ಲ ಹೇಳಿ, ಅಂದರೆ 9 ಕಾಯಿ ಎಲ್ಲ ಒಡಿಸಿದ್ರು. ಅಂದರೆ ಎಲ್ಲ ಗ್ರಹನೂ ಶಾಂತಿ ಆಗಲಿ ಅನ್ನೋ ಥರ ಅಂತ ಹೇಳಿದ್ರು. ಸರಿ ಆಯ್ತು, ಹಾಗೆ ಮಾಡಿ ಅಂತೆಲ್ಲ ಹೇಳಿದ್ವಿ. ಅವರು ಕೂಡ ಒಂದೊಂದು ಗ್ರಹಕ್ಕೆ ಒಂದೊಂದು ಸಲ ಎಲ್ಲ ಪೂಜೆ ಮಾಡುತ್ತಾ ಅದೇ ಕಾಯೆಲ್ಲ ಅವ್ರಿಗೆ ಎಲ್ಲ ಹೇಳಿ ಒಡಿಸ್ತಾ ಇದ್ದಾರೆ ನೋಡಿ. ದೇವತಾಭ್ಯೋನ್ಮಾನ ವಿಷ್ಣು ಮಹಾವಿಷ್ಣುಗಳ ಸರ್ವಸ್ಥಾಂಗ್ರಹಿತ್ವಾ ಮಹಾದೇವತಾಭ್ಯೋನ್ಮಾನ ವಿಷ್ಣುರ್ಮಾವಯಾಮಿ ಗೋರ್ವಸ್ವಃ ಮಹಾವಿಷ್ಣುರ್ಮಾವಯಾಮಿ ನಿಗ್ರಹ ಸರ್ವಸ್ಥಾಂಗ್ರಹಿತ್ವಾ ದೇವತಾ ಪ್ರೀತ್ಯರ್ಥಂ ರಕ್ತವರ್ಣ ಗಂಧದ್ರವಾನಸ್ಯ ಗ್ರಹೀತ ನಿಗ್ರಹ ದೇವತಾ ಪ್ರೀತ್ಯರ್ಥಂ ಈಶಾದಿಗ್ಭಾಗೆ ಧ್ಯಾನಸ್ಥೋಪರಿ ಗೋರ್ವಸ್ವಃ ನಿಗ್ರಹ ದೇವತಾ ಪ್ರೀತ್ಯರ್ಥಂ ಬುಧಗ್ರಹ ಸರ್ವಸ್ಥಾಂಗ್ರಹಿತ್ವಾ ಆರಾಧನೆ ವೇದೆ ಯೋಗ ಚಕ್ರಮೇ. देवता
ಭವಂತು ಓಂ ಸಂತೋ ದೇವರದ ಗೋವಿಂದೋ ದೇವನ ಪಾದಾರ ಗೋವಿಂದೋ ಇಲ್ಲಿ ಕೂತಿರೋರು ಅವರು ನಮ್ಮ ಚಿಕ್ಕಪ್ಪನೇ ಆಗಬೇಕು. ಅವರು ಗೋವಿಂದ ಅಂತ ಹೇಳ್ಬಿಟ್ಟು ಜೋರಾಗಿ ಕರೆದಿಲ್ಲ ಅಂತ ಇಲ್ಲಿ ನಮ್ಮ ಪಕ್ಕದಲ್ಲಿ ಒಬ್ಬರು ಕೆಂಪ್ರತ್ನಿ ಅಂತ ಇದ್ದಾರೆ. ಅವ್ರಿಗೆ ಊಟ ಮಾಡಿಲ್ವಾ, ಇಷ್ಟೊಂದು ನಿಧಾನಕ್ಕೆ ಹೇಳ್ತೀಯಾ, ಜೋರಾಗಿ ಹೇಳೋಕ್ಕಾಗಲ್ವ ಅಂತ ಅವ್ರಿಗೆ ಎಲ್ಲ ಹೇಳ್ತಿದ್ರು. ಒಂದು ಒಳ್ಳೆ ಕಾಮಿಡಿ ಅಂದ್ಕೊಂಡು ಆಮೇಲೆ ಅವರು ಎಲ್ಲರೂ ಎದ್ದು ನಿಲ್ಲಿಸಿ ಆಮೇಲೆ ನಮಗೆ ಅಕ್ಷತೆ ಹೂವು ಎಲ್ಲ ಕೊಟ್ಬಿಟ್ಟು ದೇವ್ರಿಗೆಲ್ಲ ಅಲ್ಲೇ ನಿಂತ್ಕೊಂಡಿರೋ ತವನೇ 3 ಸುತ್ತಬಿಟ್ಟು ಅದಕ್ಕೆ ಹಾಕಿ ಅಂತೆಲ್ಲ ಹೇಳಿದ್ರು. ಆಮೇಲೆ ಇಲ್ಲಿಗೆ ಪೂಜೆ ಕಂಪ್ಲೀಟ್ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಸ್ವಾಮಿ ದೇವತಾಭ್ಯೋ ನಮಃ ಭಾಸ್ಕರ ವಿದ್ಮಹೇ ಮಹಾಭವಂತು ವಿದ್ಯೇಶಪಾದಾರ ಗೋವಿಂದೋ ಆಂಜನೇಯ ವರ್ಧ ಗೋವಿಂದೋ ದೇವನ ಪಾದಾರ ಗೋವಿಂದೋ ಮಹಾಲಕ್ಷ್ಮಿ ಪಾದಾರ ಗೋವಿಂದೋ ವೆಂಕಟೇಶ್ವರ ಸ್ವಾಮಿ ಪಾದಾರ ಗೋವಿಂದೋ ಆಗ್ಬೇಕು ಅಂತ ಬಡವನಹಳ್ಳಿಯಲ್ಲಿ ಮಹಾಲಕ್ಷ್ಮಿ ಆಶೀರ್ವಾದದಿಂದ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕಾಗುತ್ತಿಲ್ಲ. ಗೋವಿಂದ ನಾರಾಯಣ ಅನುಗ್ರಹ ದೇವತಾ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ಕಲ್ಯಾಣ ಪ್ರಾಪ್ತಿರಸ್ತು ಸ್ವಾಮಿ ನಿನ್ನ ಆಶೀರ್ವಾದ. 10 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿದ್ದವರು. ಅಷ್ಟೊತ್ತಿಗೆ 11 ಮುಕ್ಕಾಲಾಯಿತು. ನೆಕ್ಸ್ಟು ಆಮೇಲೆ ನಮ್ಮ ಚಿಕ್ಕಪ್ಪಂಗೆ ತೋರಣ ಎಲ್ಲ ಕಟ್ಟೋದಕ್ಕೆ ಹೇಳಿದ್ರು. ಅಲ್ಲಿ ಪೂಜೆಗೆ ಮುಂದೆನೇ ಇಟ್ಕೊಂಡಿದ್ರು. ಆಮೇಲೆ ಅದನ್ನೆಲ್ಲ ತೋರಣ ಎಲ್ಲ ಕಟ್ಟಿ ಅಂತೆಲ್ಲ ಹೇಳಿದ್ರು ಅವ್ರಿಗೆ. ಆಮೇಲೆ ಬಂದಿರೋರಿಗೆಲ್ಲ ಅದೇ ನೈವೇದ್ಯ ಎಲ್ಲ ತೊಗೊಂಡೋಗಿ ಪ್ರಸಾದ ಅಂತೆಲ್ಲ ಹೇಳಿದ್ರು. ನನಗೆ ಪಾಯಸ ಎಲ್ಲ ತಂದು ಇಡು ಇಲ್ಲಿ ದೇವ್ರಿಗೆ ಅಂತೆಲ್ಲ ಹೇಳ್ತಿದ್ರು. ಅದಕ್ಕೆ ನಾನು ತೊಗೊಂಡು ಬಂದು ಕೊಟ್ಟೆ. ಆಮೇಲೆ ನನ್ನ ತಮ್ಮಂಗೆ ಎಲ್ಲರೂ ಮುತ್ತೈದೆಯರೆಲ್ಲ ಅರಿಶಿನ ಕುಂಕುಮ ಇಟ್ಟು ಅವನಿಗೆ ಅಕ್ಷತೆ ಕಾಳು ಹಾಕ್ಬಿಟ್ಟು ಅವ್ನಿಗೆಲ್ಲರೂ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೈಲೂ ಮಾಡಿಸಿದ್ರು. ಆಮೇಲೆ ಅವರು ಅಲ್ಲಿ ತಂದಿರೋದು ಅದೇ ಪ್ರಸಾದಕ್ಕೆಲ್ಲ ಇದು ಬೌಲ್ ತೊಗೊಂಡು ಬಂದಿದ್ದಲ್ಲ ಅದೆಲ್ಲ ಕೊಟ್ಟು ಅದರಲ್ಲೇ ಹಾಕಿ ಕಳಿಸಿದ್ವಿ ಎಲ್ಲ. ನಮ್ಮ ಚಿಕ್ಕಪ್ಪನೇ ಎಲ್ಲ ಕೊಟ್ಟರು ಪಾಪ. ನಾನು ಅವ್ರಿಗೆ ಕೇಳ್ದಂಗೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ, ಏನಾದರೂ ಬೇಕಂದರೆ ತೊಗೊಂಬಂದು ಕೊಡೋದು ಎಲ್ಲ. ಸರಿ, ಅದೇ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ನಾವು ಕೂಡ ಪ್ರಸಾದ ಎಲ್ಲ ತೊಗೊಂಡ್ವಿ. ತಮ್ಮನೂ ಕೂಡ ಆಶೀರ್ವಾದ ತೊಗೊಂಡ. ಕಾಲು ಬೀಳು. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಅವರು ಕೂಡ 500 ಹೊಡ್ತೀವಿ ಅಂತ ಹೊರಟ್ರು. ಆಮೇಲೆ ಎಲ್ರಿಗೂ ಊಟ ಎಲ್ಲ ಇಟ್ಕೊಟ್ಟೆ. ಇದೆಲ್ಲ ನಾನೇ ಅಡುಗೆ ಮಾಡಿರೋದು ನೋಡಿ. ಹೆಸರುಬೇಳೆ ಪಾಯಸ, ಆಮೇಲೆ ಮೊಸರು ಬಜ್ಜಿ, ಆಮೇಲೆ ಬೂಂದಿ, ಅನ್ನ ಸಾಂಬಾರು, ಹಪ್ಪಳ ಉಪ್ಪಿನಕಾಯಿ, ಇಷ್ಟೆಲ್ಲ ಅಡುಗೆ ಎಲ್ಲ ಮಾಡಿದ್ವಿ. ತುಂಬ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಎಲ್ಲರೂ ಊಟ ಕೂಡ ಮಾಡಿದ್ರು. ಎಲ್ಲರೂ ಚೆನ್ನಾಗಿತ್ತು ಅಂದರು. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.